ನೋಡ್ತಾ ನೋಡ್ತಾ ಬಿಗ್ ಬಾಸೇ ಮುಗ್ದೋಗೋಕ್ಕೆ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳು, ಇನ್ನೊಂದು 2-3 ದಿನದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗೋಗುತ್ತೆ. ಹಾಗೆ ಎಲ್ಲರೂ ಕೂಡ ಅದೇ ಟೆನ್ಷನಲ್ಲಿದ್ದಾರೆ. ಹಾಗೆ ಈ ಮನೆಯನ್ನೆಲ್ಲ ಬಿಟ್ಟೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇದ್ದಾಗ ಜಗಳ ಆಡ್ತಾರೆ, ಕಿತ್ತಾಡ್ಕೊತಾರೆ, ಅರ್ಚಾಡ್ತಾರೆ. ತೆಗಿ ಕಳಿಸ್ಬಿಡೋಣ, ತೆಗಿ ಬಿಟ್ಟೋಗ್ಬಿಡೋಣ, ನಾನು ಹೋಗ್ಬಿಡ್ತೀನಿ, ಕಳಿಸಿ ಬಿಗ್ ಬಾಸ್, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಯಾವಾಗ ಒಂದು ಪಾಯಿಂಟ್ ಬರುತ್ತೆ, ನಾವೆಲ್ಲ ಇಲ್ಲಿಂದ ಹೊರಡ್ತೀವಿ, ನಾವು ಹೋಗ್ತೀವಿ ಅಂದಾಗ ಅದೆಲ್ಲ ಹೋಗಿ ಅವರಿಗೆ ಫಸ್ಟು ಬರೋದೇ ಎಲ್ಲರ ಮೇಲೆ ಪ್ರೀತಿ. ಆ ಜಗಳನೂ ಮಿಸ್ ಮಾಡ್ಕೊತಾರೆ, ಅವ್ರು ಮಾತಾಡ್ತಾ ಇದ್ದಿದ್ದನ್ನು ಮಿಸ್ ಮಾಡ್ಕೊತಾರೆ, ಆ ಜಾಗನೂ ಮಿಸ್ ಮಾಡ್ಕೊತ ಎಲ್ಲ ಮಿಸ್ ಮಾಡ್ಕೊತಾರೆ. ಜೀವನದಲ್ಲೂ ಹಾಗೇದೆ ಆಯಿತಾ. ಇದ್ದಾಗ ಯಾರ ಬೆಲೆನೂ ಗೊತ್ತಾಗಲ್ಲ, ಎಲ್ಲ ಹೋದ್ಮೇಲೆ ಗೊತ್ತಾಗೋದು. ಯಾವುದೋ ಒಂದು ಟೈಮಲ್ಲಿ ಅನಿಸುತ್ತೆ ನಾವೆಲ್ಲ ಈ ಜಾಗನ ಬಿಟ್ಟೋಗ್ಬೇಕು, ನಾವೆಲ್ಲನೂ ಈ ಭೂಮಿನ ಬಿಟ್ಟೋಗ್ಬೇಕು ಅಂತ ಬಂದಾಗ ಎಲ್ರಿಗೂ ಅನಿಸುತ್ತೆ, ಯಾಕರು ಈ ಜಗಳ, ಇರೋಷ್ಟು ದಿನ ನೆಮ್ಮದಿಯಾಗಿದ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಅನ್ಸೋದು. ಬಟ್ ದೇವ್ರು ಬಿಡಲ್ವಲ್ಲ, ದೇವ್ರು ಬಿಡಲ್ಲ, ಅಲ್ಲಿ ಬಿಗ್ ಬಾಸ್ ಬಿಡಲ್ಲ, ಹೊರಗಡೆ ದೇವ್ರು ಬಿಡಲ್ಲ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ರೆಡಿ ಆಗಿರೋ ಒಂದು ಶೋ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಭಾವನಾತ್ಮಕವಾಗಿ ಇದ್ದರು. ಆ್ಯಂಡ್ ಎಲ್ಲರಿಗೂ ಬರೆದಿದ್ದಂಥ ಲೆಟರ್ಸು ತುಂಬ ಚೆನ್ನಾಗಿ ಬರೆದಿದ್ರು. ಎಷ್ಟು ಅಕಸ್ಮಾತು ಹಿಂಗೆಲ್ಲ ಬರೆದಿದ್ದಾರೆ, ನಾಳೆ ಏನಾದರೂ ಇಲ್ಲ ಈ ವೀಕು ಮತ್ತೆ ನಾಮಿನೇಷನ್ ಐತೆ, ನಾಮಿನೇಷನ್ ಹೆಸರು ತಗೊಳ್ಳಿ ಅಂತ ಏನಾರು ಅಂದ್ಬಿಟ್ರೆ, ಇಲ್ಲ ಯಾರ್ಯಾರಿಗಾರ ಅದು ಟಾಂಗ್ ಕೊಡಬೇಕು, ಅವ್ರದ್ದು ಪಾಸಿಟಿವ್ ಬಗ್ಗೆ ಹೇಳಿ, ನೆಗೆಟಿವ್ ಬಗ್ಗೆ ಹೇಳಿ ಅಂತ ಏನಾರು ಕೊಟ್ಬಿಟ್ರೆ ಮತ್ತೆ ಬರ್ದಿದ್ದ ಪತ್ರನೆಲ್ಲ ಅವರು ಅರ್ಧಕ್ಕೆ ಎಷ್ಟು ಬಿಡಬೇಕು ಆ ರೇಂಜಿಗೆ ಮಾತಾಡ್ಬಿಡ್ತಾರೆ. ಸೊ ಬಿಗ್ ಬಾಸ್ ಮನೆಯೇ ಹಂಗೆ, ಯಾವಾಗ ಯಾರು ಹೆಂಗೆ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತ ಎಲ್ಲರ ಮನಸ್ಸಲ್ಲೂ ಪ್ರೀತಿ ಇರುತ್ತೆ. ಎಲ್ಲರೂ ಒಳ್ಳೆಯವರೇ, ಆದರೆ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾರೆ. ಸೊ ಇನ್ನೇನು 2-3 ದಿನ ಸೊ ಸೀಸನ್ ಮುಗ್ದೋಗುತ್ತೆ. ಸೊ ನಿಮಗೆ ಯಾರು ವಿನ್ ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಅವರು ನಿಮ್ಮ ಓಟಿಂದನೇ ಗೆಲ್ಲಬೇಕು. ಸೊ ನೀವೆಷ್ಟು ವೋಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ ಮಾಡಿ. ಹಾಗೆ ಯಾರು ವಿನ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.